ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಂಚರಾಜ್ಯಗಳ ಚುನಾವಣೆಗೆ ಭರ್ಜರಿ ಸಿದ್ಧತೆಗಳು ನಡೆದಿವೆ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಚುನಾವಣಾ ಪ್ರಚಾರ ಭರದಿಂದ ಸಾಗ್ತಾ ಇದೆ. ಅದರಲ್ಲೂ ನಮ್ಮ ಪಕ್ಕದ ತಮಿಳುನಾಡಲ್ಲಿ ರಾಜಕೀಯ ಪಕ್ಷಗಳ ಅಬ್ಬರವನ್ನು ನೋಡ್ತಾ ಇದ್ರೆ ನಾವು ಕೂಡ ತಮಿಳುನಾಡಿಗೆ ಹೋಗಿ ಸೆಟ್ಲ್ ಆಗಿಬಿಡೋದು ಒಳ್ಳೇದೇನೋ ಅಂತ ಅನ್ನಿಸದೇ ಇರೋದಿಲ್ಲ. ಇಲ್ಲ ಬಿಡಿ, ಕನ್ನಡ ಮತ್ತು ಕರುನಾಡನ್ನು ಬಿಟ್ಟು ಬೇರೆಲ್ಲೂ ಹೋಗೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದರೂ ಯಾಕೆ ತಮಿಳುನಾಡಿಗೆ ಹೋಗೋದು ಬೆಸ್ಟು ಅಂತ ಹೇಳಿದೆ ಅಂದರೆ, ಈ ಬಾರಿ ಅಲ್ಲಿನ ಚುನಾವಣೆಗಳಲ್ಲಿ ಯಾರೇ ಗೆದ್ದು ಬಂದರೂ ಜನಕ್ಕಂತೂ ಬಂಪರ್ ಲಾಟ್ರಿನೇ. ಅಲ್ಲಿನ ಎಲ್ಲ ಪಾರ್ಟಿಗಳು ಅಂಗೈಗೆ ಆಕಾಶವನ್ನು ಇಳಿಸ್ತಾ ಇವೆ. ಅವರು ಬಾಯಿ ಬಿಟ್ರೆ ಫ್ರೀ 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 ಅನ್ನೋದು ಬಿಟ್ಟು ಬೇರೇನು ಹೇಳ್ತಾ ಇಲ್ಲ. ಚುನಾವಣೆಗಳನ್ನು ಗೆಲ್ಲಬೇಕು, ಪ್ರತಿಸ್ಪರ್ಧಿಗಳನ್ನು ಸೋಲಿಸಬೇಕು, ಅಷ್ಟು ಬಿಟ್ಟರೆ ರಾಜ್ಯ, ದೇಶ, ಎಕಾನಮಿ ಅದ್ರ ಬಗ್ಗೆ ಯಾರಿಗೂ ಇಂಟ್ರೆಸ್ಟು ಕಾಣ್ತಾ ಇಲ್ಲ. ಒಟ್ಟಾರೆ ನೀವು ನೇರ ತೆರಿಗೆ ಕಟ್ಟೋರ ಲಿಸ್ಟಲ್ಲಿ ಇಲ್ಲ ಅಂದರೆ ತಮಿಳುನಾಡಲ್ಲಿ ಸುಖವಾಗಿ ಏನೂ ಮಾಡದೆ ಬದುಕು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ತೆರಿಗೆ ಕಟ್ತೀರಿ ಅಂದರೆ ಡೋಂಟ್ ವರಿ, ಅಲ್ಲಿ ಉಚಿತವಾಗಿ ಹಂಚಿಕೆ ಆಗ್ತಾ ಇರೋದು ನಿಮ್ಮದೇ ತೆರಿಗೆ ಹಣ. ಹೀಗಾಗಿ ಆ ಪುಣ್ಯದ ಕೆಲಸದಲ್ಲಿ ನಿಮಗೂ ಪಾಲು ಸಿಗುತ್ತೆ. ಹಾಗಾದರೆ ತಮಿಳುನಾಡಲ್ಲಿ ಚುನಾವಣೆಯ ಭರಾಟೆ ಹೇಗಿದೆ? ಈ ಬಾರಿ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಬೇಕು ಅಂದ್ಕೊಂಡಿರೋ DMK ಏನಾದರೂ ಮಾಡಿ DMKಯನ್ನು ಈ ಬಾರಿ ಸೋಲಿಸಿ ಬಿಡಬೇಕು ಅಂದ್ಕೊಳ್ತಿರೋ AIADMK ಅವರಿಬ್ಬರನ್ನು ಮಣಿಸಿ ಮುಖ್ಯಮಂತ್ರಿಯಾಗಿ ಬಿಡುವ ಕನಸನ್ನು ಕಾಣ್ತಾ ಇರುವ TVKಯ ವಿಜಯ್ ಜೋಸೆಫ್ ಎಲ್ಲ ಹೇಗೆ ಚುನಾವಣಾ ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ಚುನಾವಣೆಗಳು ನಡೀತಲೇ ಇರುತ್ತವೆ. ಪ್ರತಿ ವರ್ಷ ದೇಶದ ಯಾವುದಾದ್ರೂ ಒಂದು ಕಡೆ ಚುನಾವಣೆ ಇದ್ದೇ ಇರುತ್ತೆ. ಈಗ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂಗಳಲ್ಲಿ ಚುನಾವಣೆ ಗಮನ ಸೆಳೀತಿದ್ರೆ, ಪುದುಚೇರಿ ಅನ್ನೋದು ರಾಜಕೀಯ ಪಕ್ಷಗಳಿಗೆ ಒಂಥರ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನೋ ಹಾಗಾಗಿದೆ. ಇನ್ನು ಈ 5 ರಾಜ್ಯಗಳಲ್ಲಿ ಅತಿ ಹೆಚ್ಚು ಗಮನವನ್ನು ಸೆಳೀತಾ ಇರೋದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು. ಗೆಳೆಯರೆ, ದೇಶದ ರಾಜಕಾರಣದಲ್ಲಿ ಕಲರ್ಫುಲ್ ರಾಜಕೀಯವನ್ನು ಕಂಡಿದ್ದು ತಮಿಳುನಾಡು. ಅಲ್ಲಿ ಭಾಷೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ತಮಿಳು ಅಸ್ಮಿತೆಯನ್ನ ಹಿಡ್ಕೊಂಡು ಹೊರಟ ದ್ರಾವಿಡ ಪಕ್ಷಗಳು 60ರ ದಶಕದಲ್ಲೇ ರಾಷ್ಟ್ರೀಯ ಪಕ್ಷಗಳ ಪ್ರಭಾವವನ್ನು ಅಲ್ಲಿ ಕಡಿಮೆ ಮಾಡಿವೆ. ಅಣ್ಣಾದುರೈಯಿಂದ ಆರಂಭವಾದ ಈ ರಾಜಕೀಯ ಕರುಣಾನಿಧಿ, MGR, ಜಯಲಲಿತಾ, ಈಗ ಸ್ಟಾಲಿನ್ವರೆಗೆ ಬಂದಿದೆ. ತಮಿಳುನಾಡಲ್ಲಿ ಭಾಷೆಯ ಅಸ್ಮಿತೆ ಎಷ್ಟು ಮುಖ್ಯನೋ ಅಷ್ಟೇ ಸಿನಿ ತಾರೆಯರನ್ನು ಕೂಡ ತಮಿಳು ಮತದಾರ ಒಪ್ಪಿದ್ದಾನೆ, ಅಪ್ಪಿದ್ದಾನೆ. ಕರುಣಾನಿಧಿ ಸಿನಿಮಾ ರೈಟರ್ ಆಗಿದ್ದರು, MGR ತಮಿಳುನಾಡಿನ ಸೂಪರ್ ಸ್ಟಾರ್ ಆಗಿದ್ದವರು, ಹಾಗೆ ಜಯಲಲಿತಾ ಕೂಡ ಒಂದು ಕಾಲದಲ್ಲಿ ತಮಿಳು ಚಿತ್ರರಂಗದ ನಾಯಕಿಯಾಗಿ ಮೆರೆದಾಡಿದ್ದವರು. ಈ 3 ಜನ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ನೆನಪುಗಳನ್ನು ಉಳಿಸಿ ಹೋಗಿದ್ದಾರೆ. ಈಗ ಆ ಸಾಲಿಗೆ ಸೇರ್ಪಡೆ ಆಗೋ ನಿಟ್ಟಲ್ಲಿ ನಟ ವಿಜಯ್ ಕೂಡ ದೊಡ್ಡ ಹೆಜ್ಜೆಗಳನ್ನಿಡ್ತಾ ಇದ್ದಾರೆ. 2024ರ ಲೋಕಸಭಾ ಚುನಾವಣೆಗಳ ಹೊತ್ತಿಗೆ ಪಕ್ಷ ಕಟ್ಟಿ ಚುನಾವಣೆಗೆ ಧುಮುಕೋ ಮಾತನಾಡಿದ್ದ ವಿಜಯ್ ಜೋಸೆಫ್ 2026ರ ಚುನಾವಣೆಯಲ್ಲಿ ಡಾರ್ಕ್ ಹಾರ್ಸ್ ಥರ ಕಾಣ್ತಾ ಇದ್ದಾರೆ. ಸಾಕಷ್ಟು ಸಮೀಕ್ಷೆಗಳು ತಮಿಳುನಾಡಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಆಗ ಈ ತಳಪತಿ ಅಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡ್ತಾರೆ, ವಿಜಯ್ ಇಲ್ಲದೆ ಸರ್ಕಾರ ರಚನೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ತಮಿಳುನಾಡಲ್ಲಿ, ಅದರಲ್ಲೂ ವಿಜಯ್ ಅವರ ಅಭಿಮಾನಿ ಬಳಗದಲ್ಲಿ ಕೇಳಿ ಬರ್ತಾ ಇವೆ. ಹೀಗಾಗಿ ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ರಾಷ್ಟ್ರೀಯ ಪಕ್ಷಗಳು ವಿಜಯ್ ಅವರ TVKಗೆ ಸಾಕಷ್ಟು ಆಫರ್ಗಳನ್ನು ಕೂಡ ಕೊಟ್ಟವು. ಕಾಂಗ್ರೆಸ್ ಅಂತೂ DMK ಜೊತೆಯಲ್ಲಿನ ಸೀಟು ಹಂಚಿಕೆ ವಿಷಯದಲ್ಲಿ ಒಮ್ಮತ ಮೂಡದೇ ಇದ್ದಾಗ ನೇರವಾಗಿ ವಿಜಯ್ ಜೊತೆ ಮಾತುಕತೆಗಿಳಿಯೋ ಸೂಚನೆಯನ್ನು ಕೊಡ್ತು. ಆದರೆ ಈಗ DMK ಮತ್ತು ಕಾಂಗ್ರೆಸ್ ನಡುವೆ ಕಾಂಪ್ರಮೈಸ್ ಆಗಿದೆ, ಸೀಟು ಹಂಚಿಕೆ ಕೂಡ ಮುಗಿದಿದೆ. ಇನ್ನು ವಿಜಯ್ ಕೂಡ ಸೀಟುಗಳನ್ನು ಹಂಚಿಕೊಳ್ಳೋ ಬಗ್ಗೆ ಅಂಥ ಆಸಕ್ತಿಯನ್ನು ತೋರಿಸಿಲ್ಲ. TVK ಈಗ ಏಕಾಂಗಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದೆ. ಇನ್ನು ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಸಿಂಗಂ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಿದ್ದ ಅಣ್ಣಾಮಲೈ ಅವರನ್ನ ಬಿಜೆಪಿ ತಮಿಳುನಾಡಲ್ಲಿ ಫೀಲ್ಡ್ಗೆ ಇಳಿಸ್ತು. ಆದರೆ ಚುನಾವಣೆಗಳು ಹತ್ತಿರ ಬರ್ತಿದ್ದಂತೆ ಅಣ್ಣಾಮಲೈ ಅವರನ್ನು ಪಕ್ಕಕ್ಕೆ ಸರಿಸಿ ಅಲ್ಲಿಗೆ ನಯನಾರ ನಾಗೇಂದ್ರ ಅವರನ್ನು ಬಿಜೆಪಿ ಕೂರಿಸಿದೆ. ಇದು AIADMK ಜೊತೆ ಒಪ್ಪಂದಕ್ಕಾಗಿ ನಡೆದ ಬದಲಾವಣೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಸೊ ಈಗ AIADMK ಹಾಗೂ ಬಿಜೆಪಿಗಳು ಒಟ್ಟಿಗೆ ಚುನಾವಣೆಯನ್ನು ಎದುರಿಸ್ತಾ ಇವೆ. ತಮಿಳುನಾಡಲ್ಲಿ ಒಟ್ಟು 234 ಸೀಟುಗಳ ಪೈಕಿ AIADMKಯ ಜನರಲ್ ಸೆಕ್ರೆಟರಿ ಪಳನಿಸ್ವಾಮಿ ಬಿಜೆಪಿಗೆ 27 ಸೀಟುಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗೆ PMK 18ರಲ್ಲಿ ಸ್ಪರ್ಧೆ ಮಾಡಿದರೆ AMMK 11 ಸ್ಥಾನಗಳನ್ನು ಪಡ್ಕೊಂಡಿದೆ. ಉಳಿದ 178 ಸ್ಥಾನಗಳಲ್ಲಿ AIADMK ಸ್ಪರ್ಧೆ ಮಾಡ್ತಾ ಇದೆ. ಇನ್ನು DMK ಕೂಡ ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡಿದೆ. 234 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ದಕ್ಕಿರುವುದು 28 ಕ್ಷೇತ್ರಗಳು ಮಾತ್ರ. ಇನ್ನುಳಿದಂತೆ DMK ಮಿತ್ರ ಪಕ್ಷಗಳಾದ DMDKಗೆ 10, VCKಗೆ 8, CPI ಹಾಗೂ CPMಗಳಿಗೆ ತಲಾ 5, MDMKಗೆ 4, IMUL ಹಾಗೂ KMDK ಮತ್ತು MMKಗೆ ತಲಾ 2 ಸೀಟುಗಳನ್ನು ಹಂಚಿಕೊಟ್ಟಿರೋ ಸ್ಟಾಲಿನ್
175 ಸೀಟುಗಳನ್ನು ತಮ್ಮ ಪಕ್ಷಕ್ಕೆ ಇಟ್ಟುಕೊಂಡಿದ್ದಾರೆ. ಸೊ ರಾಷ್ಟ್ರೀಯ ಪಕ್ಷಗಳು ತಮಿಳುನಾಡಲ್ಲಿ ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡಲ್ಲಿ ಕಾಣಿಸ್ಕೋಬೇಕಿದೆಯೇ ಹೊರತು ಅವರಿಗೆ ಸ್ವಂತ ಬಲ ಅಲ್ಲಿಲ್ಲ. ಇನ್ನು ಈ ಚುನಾವಣೆಯಲ್ಲಿ ವಿಜಯ್ ಅವರ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಸೊ ತಮಿಳುನಾಡಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಕಟ್ಟಿಟ್ಟ ಬುತ್ತಿ. ಇನ್ನು ನಮ್ಮಲ್ಲಿ ಎಲೆಕ್ಷನ್ನು ಅಂದರೆ ಕೇಳಬೇಕೇ? ಈಗ ಜನ ಹಿಂದಿನ ಹಾಗೆ ಬರೀ ಹಣ ಹೆಂಡ ಮಾತ್ರ ಕೊಟ್ಟರೆ ಒಪ್ಪೋದಿಲ್ಲ. ಅದು ತಾತ್ಕಾಲಿಕ ಶಾರ್ಟ್ ಟರ್ಮ್ ಗೇನು ಅನ್ನಿಸ್ಕೊಳ್ಳುತ್ತೆ. ಲಾಂಗ್ ಟರ್ಮ್ಗೆ ಕೂಡ ಏನಾದರೂ ಕೊಟ್ಟರೇನೆ ಈಗ ನಡೆಯೋದು. ಹೀಗಾಗಿ ಎಲ್ಲ ಪಕ್ಷಗಳು ನನಗೂ ಫ್ರೀ ನಿನಗೂ ಫ್ರೀ ಅಂತ ಚುನಾವಣಾ ಸಮಯದಲ್ಲಿ ಹೇಳೋದಕ್ಕೆ ಶುರು ಮಾಡುತ್ತವೆ. ತಮಿಳುನಾಡಲ್ಲೂ ಅದೇ ಆಗ್ತಾ ಇದೆ. ಈಗಾಗಲೇ ಅಲ್ಲಿ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ತಮಿಳುನಾಡಿನ ಸಾಮಾನ್ಯ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಫ್ರೀ ಮಾಡಲಾಗಿದೆ. ಹಾಗೆ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಮಹಿಳೆಯರ ಅಕೌಂಟ್ಗಳಿಗೆ ಹಾಕ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಫ್ರೀ ಲ್ಯಾಪ್ಟಾಪ್ ಕೊಡ್ತಾ ಇರೋ ಸರ್ಕಾರ ಟಿವಿ, ಮಿಕ್ಸಿ ಸೇರಿದಂತೆ ಸಾಕಷ್ಟು ಉಪಕರಣಗಳನ್ನು ಉಚಿತವಾಗಿ ಕೊಡ್ತಾ ಇದೆ. ಅನ್ನಪೂರ್ಣ ಯೋಜನೆಯ ಅಡಿಯಲ್ಲಿ 10 kg ಅಕ್ಕಿಯನ್ನು ವಿತರಿಸಲಾಗ್ತಾ ಇದೆ. ಈ ಬಾರಿ ಇನ್ನಷ್ಟು ಹೆಚ್ಚು ಫ್ರೀಗಳನ್ನು ಅನೌನ್ಸ್ ಮಾಡೋ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಈಗಾಗಲೇ AIADMK ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಒಟ್ಟು 297 ಅಂಶಗಳನ್ನು ಜನರಿಗೆ ಕೊಡೋದಾಗಿ ಅವರು ಹೇಳ್ಕೊತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರೇಷನ್ ಕಾರ್ಡ್ ಇರೋ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಫ್ರಿಡ್ಜನ್ನು ಫ್ರೀ ಕೊಡೋದಾಗಿ AIADMK ಹೇಳಿದೆ. ತಮಿಳುನಾಡಲ್ಲಿ ಒಟ್ಟು 2.2 ಕೋಟಿಯಷ್ಟು ರೇಷನ್ ಕಾರ್ಡುಗಳಿವೆ. ಇದರ ಜೊತೆ ಫ್ರೀ ಕಲರ್ ಟಿವಿ ಮತ್ತು LPG ಕನೆಕ್ಷನ್ ಅನ್ನು ಕೂಡ ಇಲ್ಲಿ AIADMK ಆಫರ್ ಮಾಡ್ತಾ ಇದೆ. ಹಾಗೆ ಯುವ ಮತದಾರರನ್ನು ಸೆಳೆಯೋದಕ್ಕೆ ಶಿಕ್ಷಣ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡೋ ಆಶ್ವಾಸನೆಯನ್ನು ಕೊಟ್ಟಿದೆ. ವೃದ್ಧರು ಹಾಗೂ ಇನ್ನಿತರ ಫಲಾನುಭವಿಗಳಿಗೆ ಪಿಂಚಣಿಯನ್ನು ಪ್ರತಿ ತಿಂಗಳು 2,000ಕ್ಕೆ ಏರಿಸುವ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಹಾಗೆ 25,000 ಮೌಲ್ಯದ ದ್ವಿಚಕ್ರ ವಾಹನವನ್ನು ಉದ್ಯೋಗಸ್ಥ ಮಹಿಳೆಯರಿಗೆ ಕೊಡೋದಾಗಿ ಹೇಳಿರುವ AIADMK ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಫ್ರೀ ವೈಫೈ ಕನೆಕ್ಷನ್, 1 kb ವರೆಗಿನ ಸೋಲಾರ್ ಯೂನಿಟ್ಗೆ 30,000 ಸಬ್ಸಿಡಿ ಹಾಗೂ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಕುಟುಂಬಗಳನ್ನು ಸಲಹೋದಕ್ಕೆ ಪ್ರತಿ ವರ್ಷ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿಗಳಷ್ಟು ಹಣವನ್ನು ಗಿಫ್ಟ್ ರೂಪದಲ್ಲಿ ಕೊಡೋದಾಗಿ AIADMK ಹೇಳಿದೆ. ಹಾಗೆ ಭತ್ತಕ್ಕೆ ಕ್ವಿಂಟಾಲ್ಗೆ 3,500, ಕಬ್ಬಿಗೆ ಟನ್ಗೆ 4,500 MSPಯ ಭರವಸೆಯನ್ನು ಕೊಟ್ಟಿದ್ದಾರೆ. ಮೀನುಗಾರರು ಅಕಾಲಿಕವಾಗಿ ಸಾವನ್ನಪ್ಪಿದರೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವುದಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಇದಕ್ಕೂ ಮುನ್ನ TVK ಒಂದಷ್ಟು ಪ್ಲಾನ್ಗಳನ್ನು ರಿವೀಲ್ ಮಾಡಿತ್ತು. ವಿಜಯ್ ಅವರ ಪಕ್ಷ 2 ಎಕರೆ ಭೂಮಿಗಿಂತ ಕಡಿಮೆ ಭೂಮಿಯನ್ನು ಹೊಂದಿರುವ ರೈತ ಕುಟುಂಬಗಳ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಫ್ರೀ ಅಂತ ಹೇಳಿದೆ. ಹಾಗೆ 5 ಎಕರೆಗಳಿಗಿಂತ ಕಡಿಮೆ ಭೂಮಿಯನ್ನು ಹೊಂದಿರುವ ರೈತರು ಮಾಡಿರೋ ಸಾಲದಲ್ಲಿ 50% ಮನ್ನಾ ಮಾಡ್ತೀವಿ ಅಂತ ವಿಜಯ್ ಹೇಳಿದ್ದಾರೆ. ಇನ್ನು ಸರ್ಕಾರ ಕೊಡುವ ಪಡಿತರದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು, ಬಡವರಿಗೆ ನಷ್ಟ ಉಂಟಾಗಬಾರ್ದು ಅಂತ ಪ್ರತಿ 500 ಕಾರ್ಡುಗಳಿಗೆ ಒಬ್ಬ ಮೇಲುಸ್ತುವಾರಿಯನ್ನು ನೇಮಕ ಮಾಡೋದಾಗಿ ಕೂಡ ವಿಜಯ್ ಹೇಳಿದ್ದಾರೆ. ತೂಕದಲ್ಲಿ ಮೋಸ ಆಗದಂತೆ ಈ ಉಸ್ತುವಾರಿಗಳು ನೋಡ್ಕೋತಾರೆ ಅಂತ ವಿಜಯ್ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್, ಹೆಲ್ತ್, ವಾಟರ್, ರೋಡ್ ಹೀಗೆ ಮೂಲಭೂತ ಸೌಕರ್ಯಗಳೇನಿವೆ ಅವುಗಳ ಬಗ್ಗೆ ವಿಜಯ್ ತಮ್ಮ ಪ್ರಣಾಳಿಕೆಯಲ್ಲಿ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಇನ್ನು DMK ಪಕ್ಷ ತನ್ನ ಮ್ಯಾನಿಫೆಸ್ಟೋನ ಇನ್ನೂ ಬಿಡುಗಡೆ ಮಾಡಬೇಕಿದೆ. ಅವರು ಕಳೆದ ಬಾರಿನೇ ಸಾಕಷ್ಟು ಉಚಿತಗಳನ್ನು ಘೋಷಣೆ ಮಾಡಿದ್ರು. ಆದರೆ ಈ ಬಾರಿ ಗೆಲ್ಲಬೇಕು ಅಂದರೆ ಕಳೆದ ಬಾರಿಗಿಂತಲೂ ಹೆಚ್ಚು ಏನನ್ನಾದರೂ ಕೊಡಬೇಕಾಗುತ್ತೆ. ಹೀಗಾಗಿ ಅವರ ಪ್ರಣಾಳಿಕೆ ಹೊರ ಬಂದರೆ ಅದರಲ್ಲಿ ಇನ್ನೆಷ್ಟು ಉಚಿತಗಳು ಸೇರ್ಪಡೆ ಆಗುತ್ತವೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆ ತಮಿಳುನಾಡಲ್ಲಿ ಜನಕ್ಕೆ ಈ ಬಾರಿ ಭಾರೀ ಪ್ರಮಾಣದಲ್ಲಿ ಆಶ್ವಾಸನೆಗಳು ಸಿಗ್ತಾ ಇದ್ದು, ಯಾರೇ ಗೆದ್ದು ಬಂದರೂ ಜನ ಮಾತ್ರ ಸುಭಿಕ್ಷವಾಗಿರ್ತಾರೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಆದರೆ ಇಲ್ಲಿ ಆಗೋ ಖರ್ಚುಗಳನ್ನು ತುಂಬಿಸ್ಕೊಳ್ಳೋದಕ್ಕೆ ತಮಿಳುನಾಡಿನ ಸರ್ಕಾರ ಮುಂದೆ ಯಾರ್ಯಾರ ಮೇಲೆ ಯಾವ್ಯಾವ ರೀತಿಯ ಬರೆಗಳನ್ನು ಎಳಿತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಗೆಳೆಯರೆ, ಹಾಗೆ ನೋಡಿದರೆ ದಕ್ಷಿಣ ಭಾರತದಲ್ಲಿ ಫ್ರೀಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದೆ ಈ ತಮಿಳುನಾಡು. ಈಗ ಅವರು ಅವುಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದಾರೆ. ಅದರಲ್ಲೂ ಈ ಬಾರಿಯ ಚುನಾವಣೆಗಳನ್ನು ಗೆಲ್ಲಬೇಕು ಅಂದರೆ ಕೇವಲ ಮತಧ್ರುವೀಕರಣ ಒಂದೇ ಸಾಕಾಗೋದಿಲ್ಲ ಅನ್ನೋದು ಎಲ್ಲ ಪಕ್ಷಗಳಿಗೂ ಅರ್ಥ ಆದಂತಿದೆ. ಸೊ ತಮಿಳುನಾಡಲ್ಲಿ ಫ್ರೀ ಬಿಗಳ ಪ್ರವಾಹ ಈ ಬಾರಿ ಹರಿಯಬಹುದು ಅನ್ನೋದು ಚುನಾವಣಾ ಪಂಡಿತರ ಲೆಕ್ಕಾಚಾರ. ಇನ್ನು ಫ್ರೀ ಬಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಆತಂಕವನ್ನು ವ್ಯಕ್ತಪಡಿಸಿತ್ತು. ಇವು ದೇಶದ ಹಾಗೂ ರಾಜ್ಯಗಳ ಆರ್ಥಿಕತೆಯ ಮೇಲೆ ಒತ್ತಡವನ್ನು ಸೃಷ್ಟಿ ಮಾಡಬಹುದು, ರಾಜ್ಯಗಳಿಗೆ ಹೊರೆಯಾಗಬಹುದು. ಜನರ ಕಲ್ಯಾಣಕ್ಕಾಗಿ ಕೊಡುವ ಯೋಜನೆಗಳಿಗೂ ಫ್ರೀ ಯೋಜನೆಗಳಿಗೂ ತುಂಬ ವ್ಯತ್ಯಾಸ ಇದೆ. ಜನರನ್ನು ಸ್ವಾವಲಂಬಿಗಳನ್ನಾಗಿ ಮಾಡೋ ಬಗ್ಗೆ ಪಕ್ಷಗಳು ಯೋಚಿಸಬೇಕೇ ಹೊರತು ಕೇವಲ ಫ್ರೀ ಕೊಡ್ತಾ ಚುನಾವಣೆಗಳನ್ನು ಗೆಲ್ಲೋದಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇನ್ನು ಜನ ಕೂಡ ಸರ್ಕಾರಗಳ ಉಚಿತ ಯೋಜನೆಗಳ ಹಿಂದೆ ಬೀಳೋದಕ್ಕಿಂತ ಉದ್ಯೋಗ ಸೃಷ್ಟಿ, ಅಭಿವೃದ್ಧಿ
ವಿಧಿ ಯೋಜನೆಗಳ ಕಡೆಗೆ ಗಮನ ಹರಿಸಬೇಕು ಅಂತ ಸುಪ್ರೀಂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಹಾಗೆ ಚುನಾವಣಾ ಆಯೋಗಕ್ಕೆ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ಈ ಫ್ರೀ ಬಿಗಳ ಬಗ್ಗೆ ಗಮನ ಹರಿಸಿ ಅಂತ ಹೇಳಿತ್ತು. ಆದರೆ ಫ್ರೀ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿಲ್ಲ. ಅವುಗಳನ್ನು ಕೊಡದೆ ಚುನಾವಣೆಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಂಬಿಕೆಯಿಂದ ರಾಜಕೀಯ ಪಕ್ಷಗಳು ಕೂಡ ಹೊರ ಬರ್ತಾ ಇಲ್ಲ. ಹೀಗಾಗಿ ಎಲ್ಲರೂ ಈಗ ಫ್ರೀ ಬಿಗಳ ಹಿಂದೆ ಬಿದ್ದಿದ್ದಾರೆ. ಅದು ತಮಿಳುನಾಡು ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಮಹಾರಾಷ್ಟ್ರ, ಮಧ್ಯಪ್ರದೇಶಗಳೇ ಆಗಿರಬಹುದು, ಎಲ್ಲ ಕಡೆಯಲ್ಲೂ ಈ ಉಚಿತಗಳ ಕಾರುಬಾರು ನಡೀತಾ ಇದೆ. ಇದಕ್ಕೆ ರಾಜ್ಯಗಳು ಹೊರತಲ್ಲ, ಪಕ್ಷಗಳು ಹೊರತಲ್ಲ. ಇದು ಗೆಳೆಯರೆ ತಮಿಳುನಾಡಲ್ಲಿ ಚುನಾವಣಾ ಆಶ್ವಾಸನೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.